Hello everyone, welcome to ಸನ್ಮಾರ್ಗ ಕ್ಲಾಸಸ್. ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 10ನೇ ಪ್ರಶ್ನೆಯನ್ನ ಗಮನಿಸಿ. 5/3 - 4p = 1. ಈ ರೇಖಾತ್ಮಕ ಸಮೀಕರಣದಲ್ಲಿ p ನ ಬೆಲೆಯು ಆಯ್ಕೆ ಎ 1/6, b 6, c -1/6, d -6. ಓಕೆ, ಸೊ ಇಲ್ಲಿ ಕೊಟ್ಟಿರುವಂತಹ ಸಮೀಕರಣ 5/3 - 4p = 1. ಸೊ ಇಲ್ಲಿ ನಾವು p ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಈಗ -4p ಯನ್ನ ಸಪರೇಟ್ ಮಾಡಬೇಕು. ಸೊ ಇಲ್ಲಿ 5/3 1. ಸೊ ಸಜಾತೀಯ ಪದಗಳು, ಎರಡು ಸ್ಥಿರಾಂಕಗಳನ್ನ ಒಂದೇ ಬದಿಯಲ್ಲಿ ತರೋಣ. ಸೊ ಇದೇನಾಗುತ್ತೆ -4p = ಸೊ 5/3 ನ ರೈಟ್ ಸೈಡ್ ತಗೊಂಡೋದಾಗ ಪ್ಲಸ್ ಇದೇನಾಯ್ತು ಮೈನಸ್ ಆಗುತ್ತೆ. ಸೊ 1 ಇಲ್ಲಿರೋದನ್ನ ಹಾಗೆ ಇಟ್ಕೊಳ್ಳಿ, -5/3 ಆಗುತ್ತೆ ಅಲ್ವಾ. ಸೊ -4p = ಸೊ ನೋಡಿ ಇದನ್ನ ಸಿಂಪ್ಲಿಫೈ ಮಾಡಬೇಕು. 1/1 -5/3 ಅಲ್ವಾ. ಸೊ ನೋಡಿ 1 ಮತ್ತು 3ರ ಲಸ 3. ಸೊ ಅಂಶದಲ್ಲಿ 1 3 3, 3ಅನ್ನ ಅಂಶಕ್ಕೆ ಗುಣಿಸಿದಾಗ 3, -3 1 3, 1ಅನ್ನ ಅಂಶಕ್ಕೆ ಗುಣಿಸಿದಾಗ 5. ಸೊ -4p = ಸೊ -4p = 3 - 5. ದೊಡ್ಡ ಸಂಖ್ಯೆಗೆ ಋಣ ಚಿಹ್ನೆ ಇದೆ. ಸೊ -1 ಪ್ಲಸ್ 1 ಮೈನಸ್ ಇದೆ ಅಂದ್ರೆ ಕಳಿಬೇಕು ಅಲ್ವಾ. ಸೊ -2 / 3. ಓಕೆ, ಸೊ ನೋಡಿ ಈಗ ಎರಡೂ ಬದಿಯಲ್ಲಿ ಋಣಾತ್ಮಕ ಚಿಹ್ನೆ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಮಾಡಬಹುದು. ಸೊ ಹಾಗಾದ್ರೆ ಇದೇನಾಯ್ತು 4p = 2/3 ಆಗತ್ತೆ. ಓಕೆ, ಸೊ ಈಗ ಎರಡೂ ಬದಿಯಲ್ಲಿ 4ರಿಂದ ಭಾಗಿಸಿ. ಸೊ ಏನಾಗತ್ತೆ p = 2/3 × 1/4. ಓಕೆ, ಸೊ ಅಥವಾ ನೀವೇನ್ ಮಾಡ್ಬೋದು ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಇರೋದನ್ನ ಪ್ಲಸ್ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮೈನಸ್ ಆಗತ್ತೆ, ಅದೇ ಮೈನಸ್ ಇದ್ದಿದ್ದು ಪ್ಲಸ್ ಆಗತ್ತೆ. ಸೊ ಅದೇ ಲೆಫ್ಟ್ ಸೈಡ್ ಅಲ್ಲಿರೋ 4p 4 × p ಅಲ್ವಾ. ಸೊ ಮಲ್ಟಿಪ್ಲೈ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗತ್ತೆ, ಡಿವೈಡೆಡ್ ಬೈ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಮಲ್ಟಿಪ್ಲೈ ಆಗತ್ತೆ, ಇಷ್ಟೇ. ಓಕೆ, ಸೊ p = ಏನಾಯ್ತು 4p ರೈಟ್ ಸೈಡ್ ಬಂದಿದೆ ಅಂದ್ರೆ ಮಲ್ಟಿಪ್ಲೈ ಇದ್ದಿದ್ದು ರೈಟ್ ಸೈಡ್ ಹೋದಾಗ ಡಿವೈಡೆಡ್ ಬೈ ಆಗತ್ತೆ, ಇಷ್ಟೇ ನೆನ್ಪಿಟ್ಕೊಳ್ಬೇಕು. ಸೊ 2 1s are 2, 2 2s are 4. ಓಕೆ, ಸೊ ಹಾಗಾದ್ರೆ p = 1/6. ಓಕೆ, ಹಾಗಾದ್ರೆ ಇಲ್ಲಿ p ನ ಬೆಲೆ ಏನಾಯ್ತು ಹೇಳಿ 1/6. ಆಯ್ಕೆ ಎ ಸರಿಯಾಗಿದೆ. ಥ್ಯಾಂಕ್ ಯು.